ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ KE ಅವರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಕ್ವಶನ್ಗಳನ್ನ ಇಟ್ಕೊಂಡು ನಾನಿವತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಮತ್ತು ಅದಕ್ಕೆ ಆನ್ಸರ್ನ ಹೇಳ್ತೀನಿ. ಬನ್ನಿ ಫಸ್ಟ್ನೇ ಕ್ವಶನ್ ನೋಡೋದಾದರೆ ಇಲ್ಲಿ ನೋಡ್ಬೋದು. ಫಸ್ಟ್ನೇ ಕ್ವಶನ್ ನೋಡ್ತಾ ಇದ್ದೀವಿ. ಫಸ್ಟ್ನೇ ಕ್ವಶನ್ ಏನಿದೆಯಪ್ಪ ಅಂದರೆ ಕುಂಭಮೇಳವನ್ನು ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 12. 6 ಅರ್ಧ ಕುಂಭಮೇಳ ಅಂತ ಬರ್ತೈತೆ. ಆವಾಗ 6 ವರ್ಷಗಳಿಗೆ ಒಂದ್ಸರಿ ಅರ್ಧ ಕುಂಭಮೇಳ ಮಾಡ್ತಾರೆ. ಬಟ್ ಮಹಾಕುಂಭಮೇಳ ಅಥವಾ ಕುಂಭಮೇಳ ಅಂತ ಏನಾನ ಕೇಳಿದರೆ ಅದು 12 ವರ್ಷಕ್ಕೊಮ್ಮೆ ಮಾಡ್ತಾರೆ. 12 ವರ್ಷಗಳಿಗೊಮ್ಮೆ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದರೆ ನೋಡಿ, ಇಲ್ಲಿ ಉತ್ತರ 12. ಓಕೆ. ಕುಂಭಮೇಳ, ಪೂರ್ಣ ಕುಂಭಮೇಳ 12 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಓಕೆ. ಸಾಮಾನ್ಯ ಕುಂಭಮೇಳ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 4 ಸ್ಥಳಗಳಲ್ಲಿ: ಪ್ರಯಾಗ್, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ನಲ್ಲಿ ನಡೆಯುತ್ತದೆ. ಮತ್ತು ಅರ್ಧ ಕುಂಭಮೇಳ ಅಂತ ಇದೆ ನೋಡಿ. ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ ಹರಿದ್ವಾರದಲ್ಲಿ ನಡೀತದೆ. ಅರ್ಧ ಕುಂಭಮೇಳ ಅಂತ ಏನಾದರೂ ಕೇಳಿದ್ರೆ 6 ವರ್ಷ ಹರಿದ್ವಾರದಲ್ಲಿ, ಮತ್ತು 12 ವರ್ಷಗಳಿಗೆ ಒಮ್ಮೆ ನಡೆಯೋದು ಮಹಾಪೂರ್ಣ ಕುಂಭಮೇಳ. ನೋಡಿ, ಮಹಾಕುಂಭಮೇಳದಲ್ಲಿ 12 ಪೂರ್ಣ ಕುಂಭ ಮೇಳ ನಡೀತದೆ. ಇದು 140 ವರ್ಷಗಳಿಗೊಮ್ಮೆ ಆದರೂ ನಡೀಬೋದು ಅಥವಾ 12 ವರ್ಷಗಳಿಗೊಮ್ಮೆ ಆದರೂ ನಡೀಬಹುದು. ಇದು ಪ್ರಯಾಗ್ರಾಜ್ನ ಅಲಹಾಬಾದ್ನಲ್ಲಿ ನಡೆಯುತ್ತದೆ. ಇದು ಇಷ್ಟು ಕುಂಭಮೇಳದ ಬಗ್ಗೆ ಮಾಹಿತಿ. ಸರಿಯಾದ ಉತ್ತರ ಬಂದ್ಬಿಟ್ಟು 12. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸಾರ್ಕ್ನ ಮೊದಲ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸಾರ್ಕ್ನ ಮೊದಲ ಶೃಂಗಸಭೆ ಎಲ್ಲಿ? ಆಪ್ಷನ್ ನೋಡಿ: ಕೊಲಂಬೋ, ಢಾಕಾ, ಕಠ್ಮಂಡು, ನವದೆಹಲಿ. ನೋಡಿ, ಈ ಕಠ್ಮಂಡು ಇದೆಯಲ್ಲ, ನೇಪಾಳದಲ್ಲಿದೆ. ನೇಪಾಳದಲ್ಲಿದ್ದು ಈ ಸಾರ್ಕ್ನ ಮುಖ್ಯ ಕಚೇರಿಯಲ್ಲಿದೆ, ಕಠ್ಮಂಡುವಿನಲ್ಲಿದೆ. ಆದರೆ ಇಲ್ಲಿ ಕೇಳಿರೋದೇನೋ ಮೊದಲ ಶೃಂಗ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಅಂದರೆ ಢಾಕಾ. ಆಪ್ಷನ್ ಬಿ ಸರಿ, ಢಾಕಾ. ಇದಕ್ಕೆ ಆನ್ಸರು ಢಾಕಾ. ಫುಲ್ ನೋಡಿ, ಇಲ್ಲಿರೋವಷ್ಟು ರಾಷ್ಟ್ರಗಳಿದೆ. ಯಾವ್ಯಾವು? ಅಫ್ಘಾನಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಭೂತಾನ್ ಇದೆ, ಇಂಡಿಯಾ ಇದೆ, ಮತ್ತು ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ. ಇವಿಷ್ಟು ರಾಷ್ಟ್ರಗಳು ಸೇರಿ ಸಾರ್ಕ್ ಅನ್ನೋ ಸಂಸ್ಥೆನ ಅಂತಾರಾಷ್ಟ್ರೀಯ ಸಂಸ್ಥೆನ ಸ್ಥಾಪನೆ ಮಾಡ್ಕೊಂಡಿದೆ. ಎಷ್ಟು ವರ್ಷಗಳಾಗಿದೆ ಅಂದರೆ 30 ವರ್ಷಗಳ ಸೆಲೆಬ್ರೇಟ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸರಿಯಾದ ಉತ್ತರ ಢಾಕಾ. ಓಕೆ. ಎಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸಾರ್ಕ್ ಅಂತ ಇದ್ದರೆ 1985 ಡಿಸೆಂಬರ್ 9 ಜಾರಿಗೆ ಬಂತು. ಮೊದಲ ಸಮ್ಮೇಳನ ಢಾಕಾದಲ್ಲಿ ನಡೆಯಿತು. ನೋಡಿ, ಇಲ್ಲೇ ಇದೆ. ಎಲ್ಲಿ ನಡೆಯಿತು? ಓಕೆ, ಢಾಕಾದಲ್ಲಿ. ಬಾಂಗ್ಲಾದೇಶದ ಢಾಕಾ, ಇದು ಮರೆಯೋಂಗಿಲ್ಲ. ಇದು ಮೊಹಮ್ಮದ್ ಇರ್ಷಾದ್ ಅಧ್ಯಕ್ಷತೆ ವಹಿಸಿದ್ರು. ನೋಡಿ, ಸಾರ್ಕ್ನ ಸದಸ್ಯ ರಾಷ್ಟ್ರಗಳು: ಭಾರತ, ದೆಹಲಿ, ಪಾಕಿಸ್ತಾನ, ಅದರ ರಾಜಧಾನಿಗಳು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್, ಮಾಲ್ಡೀವ್ಸ್ನ ಮಾಲೆ, ನೇಪಾಳದ ಕಠ್ಮಂಡು, ಅವಲೇ ಹೇಳಿದ್ನಲ್ಲ ಕಠ್ಮಂಡು, ಬಾಂಗ್ಲಾದೇಶದ ಢಾಕಾ, ಶ್ರೀಲಂಕಾದ ಕೊಲಂಬಿಯಾ, ಭೂತಾನ್ನ ತಾಂಪು, ಅಫ್ಘಾನಿಸ್ತಾನದ ಕಾಬೂಲ್. ನೋಡಿ, ಮುಂದೆ ಹೋದರೆ ಸಾರ್ಕ್ನ ಅಧ್ಯಕ್ಷ ಜಿಯಾಹುರ್ ಅಬ್ದುಲ್ ರೆಹಮಾನ್ ಅವರ ಕನಸಾಗಿತ್ತು. ನೆಹರು ಅವರ ಕನಸಾಗಿತ್ತು ಕೂಡ. ಸಾರ್ಕ್ ಜಾರಿಗೆ ಬಂದಾಗ 1985 ಡಿಸೆಂಬರ್ 8 7 ರಾಷ್ಟ್ರಗಳಿದ್ವು. ಬಟ್ ಪ್ರಸ್ತುತ 8 ಆಗಿದೆ. ಸೇರಿದೆ? ಅಫ್ಘಾನಿಸ್ತಾನ. ಎಷ್ಟರಲ್ಲಿ? 2007ರಲ್ಲಿ. ಓಕೆನಾ. ನಂತರ ಸಾರ್ಕ್ನ ಸದಸ್ಯ ರಾಷ್ಟ್ರಗಳಿಗೆ ಮಾಲ್ಡೀವ್ಸ್ ಚಿಕ್ಕ ರಾಷ್ಟ್ರ, ಭಾರತ ದೊಡ್ಡ ರಾಷ್ಟ್ರವಾಗಿರ್ತದೆ. ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡು ನಡೆಯಿತು. ಲಾಸ್ಟ್ ಸಾರ್ಕ್ ಸಬ್ಮಿಟ್ ಎಲ್ಲಪ್ಪ ನಡೀತು ಅಂತ ಕೇಳಿದ್ರೆ 19ನೇ ಸಾರ್ಕ್ ಸಬ್ಮಿಟ್ಟು ಪಾಕಿಸ್ತಾನದಲ್ಲಿ ನಡಿಬೇಕು ಅಂತ ಫಿಕ್ಸ್ ಆಗಿತ್ತು. ಬಟ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ಭಾರತದ ಮತ್ತು ಪಾಕಿಸ್ತಾನ ನಡುವೆ ಅಂತರ್ಯುದ್ಧ ಮತ್ತು ಯುದ್ಧದ ಪರಿಣಾಮ ಅದು ಕ್ಯಾನ್ಸಲ್ ಆಗಿದೆ. ನಡಿಬೇಕಾಗಿತ್ತು ಎಲ್ಲಿ? 19ನೇದು ಪಾಕಿಸ್ತಾನದಲ್ಲಿ. ಬಟ್ ಕ್ಯಾನ್ಸಲ್ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಪುರುಷ ಸೂಕ್ತವನ್ನು ಕೆಳಕಂಡ ಯಾವುದರಲ್ಲಿ ಕಾಣಬಹುದು? ಪುರುಷ ಸೂಕ್ತವನ್ನು ಕೆಳಕಂಡ ಯಾವುದರಲ್ಲಿ ಕಾಣಬಹುದು ಅಂತ ಹೇಳಿದ್ದಾರೆ. ಯಾವುದು? ಅಥರ್ವವೇದ, ಭಗವದ್ಗೀತೆ, ಮನುಸ್ಮೃತಿ, ಋಗ್ವೇದ. ಆನ್ಸರ್ ನೋಡೋದಾದರೆ ಋಗ್ವೇದ. ಡಿ ಆನ್ಸರ್ ರೈಟ್ ಆಗಿರ್ತದೆ. ಸ್ವಲ್ಪ ಎಕ್ಸ್ಪ್ಲೇನ್ ನೋಡೋದಾದರೆ ಬನ್ನಿ. ಋಗ್ವೇದ ರೈಟ್ ಆನ್ಸರ್. ಋಗ್ವೇದ
ನೋಡಿ ಇದರಲ್ಲಿ ಋಗ್ವೇದ ಪುರುಷ ಸೂಕ್ತವನ್ನು ನಾರದ ಮಹರ್ಷಿ ರಚಿಸಿದರು. ನೋಡಿ ಇವೆಲ್ಲ ಏನು ಅಷ್ಟೊಂದು ಬೇಕಾಗಿಲ್ಲ, ಬಟ್ ಇಲ್ಲಿದೆ ನೋಡಿ, ಋಗ್ವೇದದಲ್ಲಿ 1028 ಮಂತ್ರಗಳು 1028 ಮಂತ್ರಗಳು ಇದ್ದವು ಅನ್ನೋದು ಒಂದು ಸ್ವಲ್ಪ ಬೇಕಾಗ್ತದೆ. ಮತ್ತು ವೇದ ಎಂದರೇನು? ಜ್ಞಾನ ಇದು ಇಂಪಾರ್ಟೆಂಟು. ಋಗ್ವೇದದ ಉಪವೇದ ಯಾವುದು ಅಂದರೆ ಆಯುರ್ವೇದ. ಮತ್ತು ಇದರಲ್ಲಿ ಸಾಕಷ್ಟು ಬ್ರಾಹ್ಮಣಕಗಳು ಹಾಗೂ ಕೌಸಿತಕಿ ಬ್ರಾಹ್ಮಣಕಗಳು ಇನ್ನೂ ಮುಂತಾದ ಬ್ರಾಹ್ಮಣಕಗಳು ಇರ್ತವೆ. ಇದು ನೋಡಿ, ಇದಕ್ಕೆ ಋಗ್ವೇದ ಸರಿಯಾದ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಭಾರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟು. ಭಾರತದ ಸಂವಿಧಾನದ ಕರಡು ತಯಾರಿಕೆಯ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್, ಬಾಬು ರಾಜೇಂದ್ರ ಪ್ರಸಾದ್, JB ಕೃಪಲಾನಿ, ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್. ನೋಡಿ, ಇವು ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾವನೆ ಮಂಡಿಸಿದ್ರು. ಭಾರತದ ಮೊದಲ ಪ್ರಧಾನಿ. ಪಂಚವಾರ್ಷಿಕ ಯೋಜನೆಗಳ ರೂವಾರಿ ಅಂತ ಕರೀತಾರೆ. ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಭೆಗೆ ಅಧ್ಯಕ್ಷರಾಗಿರ್ತಾರೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಭೆಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. JB ಕೃಪಲಾನಿ ಏನಪ್ಪ ಅಂದರೆ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಸದಸ್ಯರಾಗಿರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದರೆ ಇಲ್ಲಿ ನೋಡ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಸರಿ ಉತ್ತರ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಓಕೆ. ಈ ಕರಡು ಸಮಿತಿಗೆ 1947 ಆಗಸ್ಟ್ 29ರಂದು ಪಶ್ಚಿಮ ಬಂಗಾಳದಲ್ಲಿ ಆಯ್ಕೆಯಾದರು. ಈ ಕರಡು ಸಮಿತಿನ ಆಯ್ಕೆ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ ಆಗಸ್ಟ್ 29, 1947. ಸಂವಿಧಾನ ರಚನಾ ಸಮಿತಿಯ ಮೊದಲ ಹಂಗಾಮಿ ಅಧ್ಯಕ್ಷ ಯಾರು ನೋಡಿ, ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯ ಸಭೆ ನಡೀತಿದೆ. ಅದರಾಗಿ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಆಯ್ಕೆ ಆಗ್ತಾರೆ. ಪೂರ್ಣ ಕಾಯಂವಾಗಿ ಯಾರು ಅಂದರೆ 1946 ಡಿಸೆಂಬರ್ 11ರಂದು ಮುಂಬೈನಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕಾಯಂ ಆಗಿ ಅಧ್ಯಕ್ಷರಾಗ್ತಾರೆ. 2ನೇ ಸಭೆಯಲ್ಲಿ ಕೇಳ್ತಾರೆ, ಯಾವ ಸಭೆಯಲ್ಲಿ? 2ನೇ ಸಭೆಯಲ್ಲಿ. ಕಾನೂನು ಸಲಹೆಗಾರರು ಯಾರು? BN ರಾವ್. ಇವರು ಮೂಲತಃ ಕನ್ನಡದವರು, ಅದೊಂದು ಹೆಮ್ಮೆಯ ವಿಷಯ. ಕಾನೂನು ಸಲಹೆಗಾರರಾಗಿ BN ರಾವ್ ಆಯ್ಕೆ ಆಗ್ತಾರೆ. ಉಪಾಧ್ಯಕ್ಷರು HC ಮುಖರ್ಜಿ ಹಾಗೂ T ಕೃಷ್ಣಮಾಚಾರಿ ಆಗ್ತಾರೆ. ಮುಂದೆ ನೋಡೋದಾದರೆ ಇಲ್ಲಿ ನೋಡಿ, ಸಂವಿಧಾನ ರಚನಾ ಸಮಿತಿಯ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷ ಯಾರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಭಾರತದ ವಿಲೀನದ ರೂವಾರಿ ಅಂತಲೂ ಕರೀತಾರೆ. ಮೂಲಭೂತ ಹಕ್ಕು ಉಪಸಮಿತಿ ಅಧ್ಯಕ್ಷರು ಯಾರು? ಅವಲೇ ಹೇಳದ್ನಲ್ಲ, JB ಕೃಪಲಾನಿ. ಮತ್ತು ಧ್ವಜ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕರಡು ಸಮಿತಿಯ ಒಟ್ಟು ದಿನಗಳು ಕೇಳ್ತಾರೆ. ಒಟ್ಟು ದಿನಗಳು 114 ದಿನಗಳು. ಕರಡು ಸಮಿತಿಯ ಒಟ್ಟು ದಿನಗಳು. ಒಟ್ಟು 284 ಸದಸ್ಯರ ಸಹಿಯೊಂದಿಗೆ ನಮ್ಮ ಸಂವಿಧಾನ ನವೆಂಬರ್ 26, 1949ರಂದು ಅಂಗೀಕಾರಗೊಳ್ಳುತ್ತದೆ. ನೋಡಿ, ಆನಂತರ 1950 ಜನವರಿ 26ರಂದು ಜಾರಿಗೆ ಬರುತ್ತದೆ ಭಾರತೀಯ ಸಂವಿಧಾನ. ಇದಿಷ್ಟು ಈ ಸಂವಿಧಾನದ ಟಾಪಿಕ್. ಈ ಕ್ವಶನ್ಗೆ ವಿವರಣೆ ಆದರೆ ಮುಂದಿನ ಪ್ರಶ್ನೆಗೆ ಹೋದರೆ ನೋಡಿ, ಇಲ್ಲಿ ಭೂಮಿಯ ಅತ್ಯಂತ ಕಿರಿದಾದ ಖಂಡ ಯಾವುದು ಅಂತ ಕೇಳಿರೋದು. ಕಿರಿದಾದ ಖಂಡ. ಆಪ್ಷನ್ A ಆಸ್ಟ್ರೇಲಿಯಾ, ಆಪ್ಷನ್ B ಅಂಟಾರ್ಟಿಕಾ, ಆಪ್ಷನ್ C ದಕ್ಷಿಣ ಅಮೆರಿಕ, ಮತ್ತು ಆಪ್ಷನ್ D ಯುರೋಪ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಅತಿ ಕಿರಿದಾದ ಖಂಡವಾಗ್ತದೆ, ಆಸ್ಟ್ರೇಲಿಯಾ. ಮುಂದೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ನೋಡೋದಾದರೆ ನೋಡಿ, ಇದು ನಮ್ಮ ವಿಶ್ವ ಮ್ಯಾಪ್ ಆಗ್ತದೆ. ಇಲ್ಲಿ ನಾರ್ತ್ ಅಮೇರಿಕಾ, ಇಲ್ಲಿ ಸೌತ್ ಅಮೇರಿಕಾ, ಇಲ್ಲಿ ಆಫ್ರಿಕಾ, ಇದು ಯುರೋಪ್, ಇದು ಗ್ರೀನ್ಲ್ಯಾಂಡ್ ಬಿಟ್ಬಿಡಿ, ಇದು ಉತ್ತರ ಅಮೇರಿಕಾಗೆ ಸೇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏಷ್ಯಾ, ಇದು ನಮ್ಮ ಆಸ್ಟ್ರೇಲಿಯಾ, ಚಿಕ್ಕದಾದ ಆಸ್ಟ್ರೇಲಿಯಾ. ಇಲ್ಲಿ ನೋಡಿ, ಇಲ್ಲಿ ಅಂಟಾರ್ಟಿಕಾ, ಇದು ಹಿಮಾವೃತವಾಗಿದೆ. ಇಲ್ಲಿ ಜನವಾಸ ಮಾಡೋಕ್ಕಾಗಲ್ಲ, ಬಟ್ ಇದು ಒಂದು ಖಂಡವಾಗಿದೆ. ಇಲ್ಲಿ ನಮ್ಮ ಭಾರತ ನೋಡ್ಬೋದು. ಮುಂದೆ ಏನಪ್ಪ, ಇಲ್ಲಿ ನೋಡಿ, ಆಸ್ಟ್ರೇಲಿಯಾ ಉತ್ತರ ಓಕೆ ಗೊತ್ತು. ಭೂಮಿಯ ಮೇಲೆ ಒಟ್ಟು 7 ಖಂಡವಿದೆ. ಅದರಲ್ಲಿ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗೂರ್. ಕ್ರಿಕೆಟಲ್ಲೆಲ್ಲ ನೋಡ್ತೀರಾ, ಕಾಂಗೂರ್ಸ್ ಪಡೆ ಅಂತಾರೆ. ಅದೇ ರೀತಿ ಅಲ್ಲಿನ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂದರೆ ಕಾಂಗೂರ್. ಏಷ್ಯಾ ಅತಿ ದೊಡ್ಡ
ಜನಸಂಖ್ಯೆಯಲ್ಲೂ ಕೂಡ ವಿಸ್ತೀರ್ಣದಲ್ಲೂ ದೊಡ್ಡ ಖಂಡ. ಮತ್ತು ಎರಡನೇದು ಯಾವುದಪ್ಪ, ಆಫ್ರಿಕಾ ಎರಡನೇ ದೊಡ್ಡ ಖಂಡ, ಕಗ್ಗತ್ತಲೆಯ ಖಂಡ ಅಂತ ಕರೀತಾರೆ ಇದನ್ನು. ಇದು ಇಂಪಾರ್ಟೆಂಟು, ಕಗ್ಗತ್ತಲೆಯ ಖಂಡ. ಉತ್ತರ ಅಮೇರಿಕಾ ಮೂರನೇ ದೊಡ್ಡ ಖಂಡ. ಮತ್ತು ದಕ್ಷಿಣ ಅಮೇರಿಕಾ ನಾಲ್ಕನೇ ದೊಡ್ಡ ಖಂಡ. ಐದನೇ ದೊಡ್ಡ ಖಂಡ ಯಾವುದು ಅಂದರೆ ಅದು ಯುರೋಪ್, ಮತ್ತು ಎರಡನೇ ಚಿಕ್ಕ ಖಂಡವೂ ಆಗಿರ್ತದೆ ಅಂಟಾರ್ಟಿಕಾ. ಇಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿದೆ. ಮತ್ತು ಏಳನೇದು ಯಾವುದು ಅಂದರೆ ನಮ್ಮ ಆಸ್ಟ್ರೇಲಿಯಾ, ಅತ್ಯಂತ ಚಿಕ್ಕ ಖಂಡವಾಗ್ತದೆ. ಇಲ್ಲಿ ನೋಡ್ಬೋದು, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದೋ ಚಂದ್ರ. ಈ ಚಂದ್ರನನ್ನು ಕುರಿತು ಅಧ್ಯಯನ ಮಾಡುವುದು ಸೆಲೆನಾಲಜಿ. ಇದು ಇಂಪಾರ್ಟೆಂಟು, ಸೆಲೆನಾಲಜಿ. ಇದನ್ನು ಕೇಳ್ತಾರೆ. ಸಜೀವಿಗಳ ಏಕೈಕ ಗ್ರಹ, ಜೀವಂತ ಗ್ರಹ ಅಂತ ಕೂಡ ಕರೀತಾರೆ ಭೂಮಿಯಲ್ಲಿ ಒಟ್ಟು 29% ಇದ್ದರೆ ಸಾರ್ವತ್ರಿಕ ದ್ರವ ಅಂದರೆ ನೀರೇ 71% ನೀರಿದೆ. ಭೂಮಿ ಆವೃತವಾಗಿರೋದು 71% ನೀರಿಂದ ಆವೃತವಾಗಿದೆ. ಈ ಭೂಮಿಯ ನೈಸರ್ಗಿಕ ಬೆಳಕಿನ ಮೂಲ ಯಾವುದು ಅಂದರೆ ಸೂರ್ಯ. ನೋಡಿ, ಇದು ಆಸ್ಟ್ರೇಲಿಯಾದ ಮ್ಯಾಪ್ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂತ ಬಂದರೆ ಇಲ್ಲಿ ಆಪ್ಷನ್ ನೋಡಿ, ಯುರೇನಸ್, ಶುಕ್ರ, ಗುರು, ಶನಿ. ಆಪ್ಷನ್ ಸಿ ಸರಿ, ಗುರು ಸರಿಯಾದ ಉತ್ತರ. ಎಕ್ಸ್ಪ್ಲೇನ್ ನೋಡೋದಾದರೆ ಉತ್ತರ ಸಿ ಗುರು. ಓಕೆ, ಗೊತ್ತು. ಗುರುಗ್ರಹವು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದನ್ನು 1610ರಲ್ಲಿ ಗೆಲಿಲಿಯೋ ಟೆಲಿಸ್ಕೋಪ್ ಮೂಲಕ ನೋಡಿದ. ಹಾಗಾಗಿ ಗೆಲಿಲಿ ಗ್ರಹ ಅಂತ ಕರೀತಾರೆ. ಇದರ ಗ್ಯಾನಿಮೆಡ, ಕ್ಯಾನಿಸ್ಟೋ, ಅಯೋ ಇವುಗಳು ಪ್ರಮುಖ ಗ್ರಹದ ಉಪಗ್ರಹಗಳಾಗಿರ್ತವೆ. ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿದ ಗ್ರಹ ಯಾವುದು ಅಂದರೆ ಅದು ಗುರುಗ್ರಹ. ನೋಡಿ, 1540ರಲ್ಲಿ ಸೌರವ್ಯೂಹವನ್ನು ಪೋಲ್ಯಾಂಡ್ ದೇಶದ ಕೋಪರ್ನಿಕಸ್ ಶೋಧಿಸಿದನು. ಸೌರವ್ಯೂಹದಲ್ಲಿ ಸೂರ್ಯನಿದ್ದಾನೆ. ಸೂರ್ಯನನ್ನು ಅಗಾಧವಾದ ಗುರುತ್ವಾಕರ್ಷಣೆ ಇರುವುದರಿಂದ ಸೂರ್ಯನ ಸುತ್ತ 9 ಗ್ರಹಗಳು ಸುತ್ತುತ್ತವೆ ಅಂತ ಅವಾಗ ಹೇಳಿದ. ಬಟ್ ಇವಾಗ 8 ಗ್ರಹಗಳಿವೆ. ಒಂದು ಪ್ಲೇಟೋ, ಅದು ಸರಿಯಾದ ಕಕ್ಷೆಯಲ್ಲಿ ಸುತ್ತದೇ ಇರೋದ ಕಾರಣ ಅದು ಬಿಟ್ಬಿಟ್ಟಿದ್ದಾರೆ. ಸೂರ್ಯನಿಂದ ಸುತ್ತುವ ಗ್ರಹಗಳು ನೋಡಿ, ಮೊದಲಿಗೆ ಬುಧ ಗ್ರಹ ಹತ್ರದಲ್ಲಿರದೆ, ಆಮೇಕಿಂದ ಭೂಮಿ, ಆಮೇಕಿಂದ ಗುರು, ಯುರೇನಸ್, ಪ್ಲೇಟೋ, ಮಂಗಳ. ಇಲ್ಲಿ ನೋಡಿ, ಆರ್ಡರ್ ಪ್ರಕಾರ ಬರೋದಾದರೆ ನೋಡಿ, ಮೊದಲು ಬುಧ ಗ್ರಹ ಇದೆ, ಆಮೇಕಿಂದ ಶುಕ್ರ, ಭೂಮಿ, ಮಂಗಳ, ಆಮೇಕಿಂದ ಗುರು, ಆಮೇಕಿಂದ ಶನಿ ಗ್ರಹ. ನೋಡಿ, 8 ಗ್ರಹಗಳನ್ನ ನೋಡ್ಬೋದು. ನೆಪ್ಚೂನು ಈ ಆರ್ಡರ್ ಪ್ರಕಾರನೇ ಸೌರವ್ಯೂಹದಲ್ಲಿ ಇರ್ತವೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ ಸೂರ್ಯ, ಇದು ಬುಧ ಗ್ರಹ, ಇದು ಶುಕ್ರ ಗ್ರಹ, ಇದು ಭೂಮಿ, ಇದು ಮಂಗಳ, ಇದು ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ ರೀತಿ ಸೌರಮಂಡಲ ಇರ್ತದೆ. ಬನ್ನಿ ಮುಂದಿನ ಇದು ನೋಡೋಣ. ಗಾತ್ರ ಅನುಗುಣವಾಗಿ ಗ್ರಹಗಳು ನೋಡಿ, ಗುರು ಗ್ರಹ ಫಸ್ಟ್ನೇ ಸ್ಥಾನದಲ್ಲಿರ್ತದೆ. ಇದು ಅತ್ಯಂತ ದೊಡ್ಡ ಗ್ರಹ. ಶನಿ ಗ್ರಹ ನೆಕ್ಸ್ಟು, ಯುರೇನಸ್ಸು, ನೆಪ್ಚೂನು, ಭೂಮಿ 5ನೇ ದೊಡ್ಡ ಗ್ರಹವಾಗ್ತದೆ. ಇದು ಇಂಪಾರ್ಟೆಂಟು. ಪ್ಲೇಟೋ ಇದೆ, ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಬಿಡಿ. ಸೂರ್ಯ ಕೇಂದ್ರ ಸಿದ್ಧಾಂತ, ಇದನ್ನು ಯಾರು ಪ್ರತಿಪಾದಿಸಿದ್ರು ಅಂದರೆ ಸೂರ್ಯ ಕೇಂದ್ರ ಸಿದ್ಧಾಂತ ಕೋಪರ್ನಿಕಸ್. ಗ್ರಹ ಕೇಂದ್ರ ಸಿದ್ಧಾಂತ ಯಾರಪ್ಪ ಅಂದರೆ ಜೋಹನ್ಸ್ ಕೆಪ್ಲರ್. ಭೂಕೇಂದ್ರ ಸಿದ್ಧಾಂತ ಟಾಲೆಮಿ. ನೋಡಿ, ಈ 3 ಇಂಪಾರ್ಟೆಂಟು, ಕೋಪರ್ನಿಕಸ್ಸು, ಕೆಪ್ಲರು, ಟಾಲೆಮಿ. ಪ್ರಸ್ತುತ ಸೌರವ್ಯೂಹದಲ್ಲಿ 8 ಗ್ರಹಗಳಿದೆ. 2006ರಲ್ಲಿ ಆಗಸ್ಟ್ 24ರಂದು ನೋಡಿ, ಇಲ್ಲಿ ಇನ್ಫಾರ್ಮೇಷನ್ ಇದೆ. 2008ರಲ್ಲಿ 8 ಗ್ರಹಗಳಿವೆ. 2006ರಲ್ಲಿ ಆಗಸ್ಟ್ 24ರಂದು ಪ್ಲೇಟೋ ಗ್ರಹವನ್ನು ಗ್ರಹಗಳ ಸ್ಥಾನದಿಂದ ತೆಗೆದು ಹಾಕಲಾಗಿದೆ. ಪ್ರಸ್ತುತ ಪ್ಲೇಟೋ ಒಂದು ಕ್ಷುಧ ಗ್ರಹವಾಗಿದೆ. ಕ್ಷುಧ ಗ್ರಹ ಕೇಳ್ತಾರೆ, ಇದು ಇಂಪಾರ್ಟೆಂಟು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಹತ್ತಿಯ ಎಲೆಗಳು ಹತ್ತಿಯ ಗಿಡದ ಕೆಳಖಂಡ ಭಾಗದಿಂದ ಪಡೆಯಲಾಗುತ್ತದೆ. ಹತ್ತಿಯ ಎಲೆಗಳು ಏನರಿಂದ ಬರ್ತದೆ ಅಂದರೆ ಇಲ್ಲಿ ನೋಡಿ, ಹಣ್ಣು, ಬೇರು, ಕಾಂಡ, ಎಲೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಹಣ್ಣು. ವಿವರಣೆ ನೋಡೋಣ ಬನ್ನಿ. ಉತ್ತರ ಎ, ಹಣ್ಣು. ಓಕೆ. ಹತ್ತಿಯ ಎಲೆಯನ್ನು ಹತ್ತಿಯ ಗಿಡದ ಹಣ್ಣುಗಳಿಂದ ಪಡೆಯಲಾಗುತ್ತದೆ. ಹತ್ತಿ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು ಅಂತ ಕೇಳ್ಬಿಡ್ತಾರೆ. ಕಪ್ಪು ಮಣ್ಣು.
ಇಡೀ ಪ್ರಪಂಚದಲ್ಲಿ ಹತ್ತಿಯನ್ನು ಪ್ರಥಮವಾಗಿ ಬೆಳೆದವರು ಸಿಂಧು ನಾಗರಿಕತೆ ಮೊಹೆಂಜೊದಾರೋನಲ್ಲಿ. ಪ್ರಥಮ ಬಾರಿಗೆ ಹತ್ತಿ ಬೆಳೆದದ್ದು ಕುರುಹು ಕಂಡುಬಂದಿದ್ದು ನಾಲ್ ಎಂಬಲ್ಲಿ, ನಾಲ್ ಭಾರತದಲ್ಲಿ. ಇದಿಷ್ಟು ಈ ವಿಡಿಯೋದಲ್ಲಿ ಪ್ರಶ್ನೆ ಉತ್ತರ ಮತ್ತು ವಿವರಣೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ, ಯೂಸ್ಫುಲ್ಲು ಆಯಿತು ಅಂದ್ಕೊತೀನಿ. ನೆಕ್ಸ್ಟು ಇದೇ ಥರ ವಿಡಿಯೋ ಪಾರ್ಟ್ 2 ಬರುತ್ತೆ, ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.